ಪಂಚಮಸಾಲಿ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಇನ್ನೊಂದು ಬಾರಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಮಾತನಾಡಿದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತ ಅಖಿಲ ಭಾರತದ ಪಂಚಮಸಾಲಿ ಸಮಾಜದ ಜಿಲ್ಲಾಧ್ಯಕ್ಷ ಆರ್.ಕೆ. ಪಾಟೀಲ್ ಎಚ್ಚರಿಕೆ ನೀಡಿದರು. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮುರುಗೇಶ್ ನಿರಾಣಿ ನಮ್ಮ ಸಮಾಜದ ವ್ಯಕ್ತಿಯಾಗಿ ನಮಗೆ ನ್ಯಾಯ ಕೊಡಿಸಲು ಆಗಲಿಲ್ಲ, ಆದರೆ ನಮ್ಮ ಸಮಾಜದವರಿಗೆ ಅವಮಾನ ಮಾಡುವುದು ಸರಿಯಲ್ಲ ಎಂದು ಹರಿಹಾಯ್ದರು. ಮುರುಗೇಶ್ ನಿರಾಣಿ ಒಬ್ಬರು ಮಾಜಿ ಮಂತ್ರಿ ಹಾಗೂ ಹಾಲಿ ರಾಜ್ಯ ಉಪಾಧ್ಯಕ್ಷರ ಇದ್ದಾರೆ. ಸ್ವಾಭಿಮಾನಕ್ಕೆ ಹೆಸರಾದ ಸಮಾಜ ನಮ್ಮ ಪಂಚಮಸಾಲಿ ಸಮಾಜ. 4 ಬಾರಿ ಶಾಸಕರಾಗಿ 2 ಬಾರಿ ಮಂತ್ರಿಯಾಗಿದ್ದ ನೀವು ಮಾನ್ಯರೇ, ನಮ್ಮ ಸಮಾಜದ 2A ಮೀಸಲಾತಿ ಹೋರಾಟದಲ್ಲಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಮ್ಮ, ಅವರ ಇಡೀ ಕುಟುಂಬ ನಮ್ಮ ಸಮಾಜದ ಜೊತೆಗಿದ್ದು ಸದಾ ಬೆಂಬಲ ನೀಡಿದ್ದು ಇಡೀ ರಾಜ್ಯಕ್ಕೆ ಗೊತ್ತಿರುವ ವಿಷಯ. ಇದು ತಮಗೆ ಗೊತ್ತಿಲ್ಲದಿರುವ ವಿಷಯವಲ್ಲ. ನಮ್ಮ ಸಮಾಜದವರೇ ತಾವು ನಮ್ಮ ಸಮಾಜರೇ ಅಲ್ಲ ಎಂಬುದು ನಿಜ. ಏಕೆಂದರೆ ನೀವು ಅಧಿಕಾರದಲ್ಲಿದ್ದಾಗ ನಮ್ಮ ಸಮಾಜದ ಹೋರಾಟದ ಬಗ್ಗೆ ವಿರೋಧ ಮಾಡಿದ್ದು. ಏಕೆಂದರೆ ನೀವು ಅಧಿಕಾರದಲ್ಲಿದ್ದಾಗ ನೀವು ಸಮಾಜದ ವಿರೋಧಿ ಅಲ್ಲದೆ ಯಾವತ್ತೂ ನೀವು ಸಮಾಜದ ಜೊತೆಗಿಲ್ಲ. ನಿಮ್ಮ ಸಾಧನೆ ಏನಿದ್ದರೂ ಸ್ವಾರ್ಥ ರಾಜಕಾರಣದ ಸಲುವಾಗಿ ಸಮಾಜ ಒಡೆದ ಕೀರ್ತಿ ಮಾನ್ಯ ನಿರಾಣಿಯವರಿಗೆ ಸಲ್ಲುತ್ತದೆ. ಇದೇ ಕಾರಣಕ್ಕೆ ನಿಮ್ಮನ್ನು ಅಧಿಕಾರದಿಂದ ನಮ್ಮ ಸಮಾಜ ದೂರವಿಟ್ಟಿದ್ದಾರೆ. ಚೆನ್ನಮ್ಮನ ಹೋರಾಟದಲ್ಲಿ ಮದ್ದು ಗುಂಡಿಗೆ ಸೆಗಣಿ ಕಲಿಸಿದ ಶ್ರೇಯಸ್ಸು ಆಗಿನ ಮಲ್ಲಪ್ಪ ಶೆಟ್ಟಿಯದ್ದು ಆಗಿರುತ್ತದೆ. ಈಗ ಸಮಾಜ ವಿರೋಧಿ ಕೆಲಸ ಮಾಡುತ್ತಿರುವ ಮುರುಗೇಶ್ ನಿರಾಣಿ, ನೀವು ನಮ್ಮ ಸಮಾಜದ ಪೂಜ್ಯರ ಬಗ್ಗೆ ಏನೇನೋ ದಾಖಲೆಗಳಿವೆ ಎಂದು ಬ್ಲ್ಯಾಕ್ಮೇಲ್ ತಂತ್ರ ನಡೆಸುತ್ತಾ ಇದ್ದೀರಿ. ಅದೆಲ್ಲ ನಮ್ಮ ಸಮಾಜ ಮುಂದೆ ನಡೆಯೋದಲ್ಲ. ಇನ್ನೊಮ್ಮೆ ನಮ್ಮ ಪೂಜ್ಯರ ಬಗ್ಗೆ ಏನಾದರೂ ಮಾತನಾಡಿದರೆ ನಮ್ಮ ಸಮಾಜದಿಂದ ನಿಮಗೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ. ಸತತವಾಗಿ 3 ವರ್ಷ ನಮ್ಮ ಸಮಾಜದ ಶ್ರೀಗಳು ಹಗಲು ರಾತ್ರಿ ಎನ್ನದೇ ಹೋರಾಟ ಮಾಡ್ತಾ ಇದ್ದಾರೆ ಮೀಸಲಾತಿಗಾಗಿ. ತಾವು ಒಮ್ಮೆ ಸಹಿತ ನಮ್ಮ ಸಮಾಜದ ಹೋರಾಟದಲ್ಲಿ ತಾವು ಭಾಗವಹಿಸಿಲ್ಲ. 3 ವರ್ಷ ಸತತವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುಟುಂಬ ಎಲ್ಲ ರೀತಿಯಲ್ಲಿ ನಮ್ಮ ಸಮಾಜದ ಮುಂಚೂಣಿಯಲ್ಲಿ ನಿಂತು 2A ಮೀಸಲಾತಿಗೆ ಹೋರಾಟ ಮಾಡ್ತಾ ಇದ್ದಾರೆ. ಸುಮ್ಮನೆ ಚುನಾವಣೆ ಸಂದರ್ಭದಲ್ಲಿ ಇಲ್ಲ ಸಲ್ಲದ ಜಾತಿಯ ವಿಷಯವನ್ನು ಎತ್ತಿ ನಮ್ಮ ಸಮಾಜದ ಜನರ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡ್ತಾ ಇದ್ದೀರಾ. ಇದು ಮುಂದೆ ಇದೇ ಪರಿವರ್ತನೆ ಆದರೆ ನಮ್ಮ ಸಮಾಜದಿಂದ ಇಡೀ ರಾಜ್ಯದ ಪಂಚಮಸಾಲಿ ಸಮಾಜದ ವಿರೋಧವನ್ನು ಕಟ್ಟಿಕೊಳ್ಳಬೇಕಾಗುತ್ತದೆ. ಮತ್ತು ನಾವು ಇಡೀ ರಾಜ್ಯದ ಪಂಚಮಸಾಲಿ ಸಮಾಜದಿಂದ ಈ ವಿಷಯವನ್ನು ನಾವು ಗಂಭೀರವಾಗಿ ಪರಿಗಣಿಸ್ತೇವೆ. ಇನ್ನು ಮುಂದೆ ನಮ್ಮ ಗುರುಗಳ ಬಗ್ಗೆ ಏನಾದರೂ ತಾವು ಬ್ಲ್ಯಾಕ್ಮೇಲ್ ತಂತ್ರವನ್ನು ಅನುಸರಿಸಿದರೆ ಅದರ ಪರಿಣಾಮವನ್ನು ತಾವು ಎದುರಿಸಬೇಕಾಗುತ್ತದೆ. ಅದಕ್ಕಾಗಿ ಇವತ್ತು ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾವು ಶ್ರೀಮತಿ ನಿರಾಣಿ ಅವರಿಗೆ ಈ ಮೂಲಕ ಎಚ್ಚರಿಕೆ ಸಂದೇಶವನ್ನು ನಾವು ಬೆಳಗಾವಿ ಜಿಲ್ಲಾ ಘಟಕದಿಂದ ಮತ್ತು ಇವತ್ತು ದಾವಣಗೆರೆ ಜಿಲ್ಲೆಯ ಪಂಚಮಸಾಲಿ ಜಿಲ್ಲಾಧ್ಯಕ್ಷರಾದ ನಮ್ಮ ಅಶೋಕಣ್ಣ ಅವರು ಬಂದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದ್ದಾರೆ. ವಿಜಯಕುಮಾರ್ದಿಂದ ದಾವಣಗೆರೆ. ಸಂಕಲ್ಪ ಶಿಂದೆ, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.